ಗುರು ಗುರುವಾಗುವುದು ಸುಲಭ ಅಲ್ಲ. ಯಾರಾದ್ರೂ ಈಗ ಜಗದ್ಗುರು, ಆ ಗುರು ಈ ಗುರು ಜಗತ್ನಲ್ಲಿ ಹಾಕೊಂಡಿರ್ತಾರೆ. ಗುರು ಆಗೋದಂದ್ ಸುಲಭ ಅಲ್ಲ ಅದು. ಗುರು ಆಗೋದಂದ್ರೆ ಏನರ್ಥ, ಸುಮ್ನೆ ಹೆಸರು ಜೈ ಗುರುದೇವ್ ಅವ್ರದ್ದು ಏನೇನ್ ಫೆಸಿಲಿಟಿ ಕೊಡ್ತಾರೆ ಏನೆಲ್ಲ ತಗೊಂಡು ಸುಮ್ನೆ ಪ್ರಚಾರಕ್ಕಾಗಿ ತಮ್ಮ ಫೇಮ್ ಹೆಸರಿಗೋಸ್ಕರ ಗುರು ಆಗಿ ದೊಡ್ಡ ಸೀಟಲ್ಲಿ ಕುತ್ಕೊಳ್ಳೋದಲ್ಲ. ಗುರು ಆಗ್ಲಿಕ್ಕೆ ಉತ್ತಮ ಅಧಿಕಾರಿ ಮಾತ್ರ ಗುರು ಆಗ್ಲಿಕ್ಕೆ ಸಾಧ್ಯ ಇದೆ. ಉತ್ತಮ ಅಧಿಕಾರಿ ಹತ್ರ ಏನಿರ್ತದೆ ಅಂದ್ರೆ, ತಮ್ಮ ಯಾರ ಶಿಷ್ಯರಿರ್ತಾರೆ ಅವರ ಶಿಷ್ಯರ ಎಷ್ಟು ಪಾಪದ ಫಲ ಇರ್ತದೆ, ಆ ಎಲ್ಲಾ ಪಾಪದ ಫಲವನ್ನೂ ತಗೊಂಡ, ತಮ್ದಷ್ಟೇ ಅಲ್ಲ, ತಮ್ದಂತೂ ಇರುದೇ ಇಲ್ಲ, ಎಲ್ಲಾ ಎಷ್ಟು ಶಿಷ್ಯರಿರ್ತಾರೆ, 50 ಇರ್ತಾರೆ, 100 ಇರ್ತಾರೆ, 1000 ಇರ್ತಾರೆ, ಎಷ್ಟೇ ಇರ್ತಾರೆ ಶಿಷ್ಯರು, ಆ ಎಲ್ಲಾ ಶಿಷ್ಯರ ಪಾಪ ಕರ್ಮಗಳ ಫಲ ಇರ್ತಾವಲ್ಲ, ಅದನ್ನೂ ಕೂಡ ತಾವು ಸ್ವೀಕಾರ ಮಾಡ್ತಾರೆ. ಒಂದೊಂದ್ಸರಿ ಅದಕ್ಕೆ ಯಾರು ಗುರುಗಳಾಗಿರ್ತಾರೆ ಅವಾಗ ಒಂದೊಂದ್ಸರಿ ಅವರಿಗೆ ಹೆಲ್ತ್ ಇಶ್ಯೂ ಬರ್ತಾವ. ಅವರು ಆಲ್ರೆಡಿ ತುಂಬಾ ಉಚ್ಚ ಸ್ತರದಲ್ಲಿ ಸಿಚುವೇಟ್ ಆಗಿರ್ತಾರೆ, ಸ್ಟೇಬಲ್ ಆಗಿರ್ತಾರೆ. ನಿಮ್ಮ ತರ ಭೌತಿಕ ಇದಕ್ಕಾಗಿ ಇರುದಿಲ್ಲ. ಯಾಕೆ ಅಂತ ಗುರುಗಳು ಇರ್ತಾರೆ, ಅವ್ರಿಗೆ ಯಾಕೆ ಶಾರೀರಿಕವಾಗಿ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಯಾರಿಗೆ ಇದನ್ನ ಅರ್ಥ ಮಾಡ್ಕೋದಿಲ್ಲ, ಅವ್ರು ಹೆಂಗ್ ನೋಡ್ತಾರೆ, ಇವ್ರಿಗೆ ರೋಗ ಬರ್ತದೆ, ನಮ್ಗೂ ರೋಗ ಬರ್ತದೆ, ಅವರು ಗುರುಗಳು ಹೇಗೆ, ಅವ್ರು ಯಾಕೆ ಬರ್ತವೆ ಇದೆಲ್ಲ ಅಂತ ಹೇಳಿದ್ರೆ, ಯಾಕೆ ಅವ್ರ ಶಿಷ್ಯರನ್ನ ಹೆಚ್ಚಿಗೆ ಸ್ವೀಕಾರ ಮಾಡ್ತಾರೆ, ಅವರ ಕರುಣಾಭಾವದಿಂದ ಅವ್ರು ಹೆಚ್ಚಿನ ಸ್ವೀಕಾರ ಮಾಡ್ತಾರೆ. ಹೆಚ್ಚು ಶಿಷ್ಯರನ್ನು ಸ್ವೀಕಾರ ಮಾಡ್ತಾರೆ. ಅವ್ರು ಯಾವಾಗ ಅವ್ರ ಶಿಷ್ಯರು ಆ ನಿಯಮಗಳನ್ನು ಪಾಲನೆ ಮಾಡುದಿಲ್ಲ, ಸರಿಯಾಗಿ ಭಕ್ತಿ ಮಾರ್ಗದಲ್ಲಿ ಹೋಗುದಿಲ್ಲ, ಮತ್ತೆ ಅವ್ರ ಶಿಷ್ಯರಾದ ಮೇಲೆ ಇವ್ರ ಪಾಪ ಕಾರ್ಯಗಳನ್ನು ಮಾಡ್ತಾ ಕುತ್ಕೊಳ್ತಾರೆ, ಅದರ ಫಲ ಅವ್ರು ಅನುಭವಿಸ್ಬೇಕು. ಒಂದು ವೇಳೆ ನಾವೇನಾದ್ರೂ ಶಿಷ್ಯರಾದ ಒಬ್ಬ ಗುರುಗೆ, ಅವಾಗ ನಾವು ಪ್ರಾಮಿಸ್ ಮಾಡಿ ಶಿಷ್ಯರಾಗ್ತೀವಿ, ಆಮೇಲೆ ನಾವು ಪಾಪಗಳನ್ನ ಏನೋ ಮಾಡ್ತಾ ಹೋದ್ರೆ ಆ ಪಾಪಗಳದ ಫಲ ಗುರುಗಳು ಸ್ವೀಕಾರ ಮಾಡ್ಬೇಕು, ಅವರು ಶರೀರದ ಮೇಲೆ ಬರ್ತದೆ. ಶಿಷ್ಯರಿಗೂ ಆಗತ್ತೆ, ಆಗುದಿಲ್ಲ ಯಾಕೆ, ಬಟ್ ಅದರಲ್ಲಿ ಅರ್ಧ ಪಾಪದ ಫಲ ಗುರುಗಳಿಗೆ ಹೋಗುತ್ತೆ. ಗುರುಗಳು ಆಗೋದು ಸುಲಭ ಅಲ್ಲ, ಪ್ರತಿಯೊಂದು ಶಿಷ್ಯಂದು. ಒಂದ್ ವೇಳೆ ಇವ್ ನನ್ನ ಶಿಷ್ಯ ಅಂತ ಯಾವಾಗ ಹೇಳಿದ್ರಂದ್ರೆ, ಆ ಶಿಷ್ಯನದ ಅರ್ಧ ಪಾಪದ ಫಲ ಅವನ್ ಏನೇನ್ ಮಾಡ್ತಾನೆ, ಅವ್ನು ಸ್ವೀಕಾರ ಮಾಡಿದಾದ್ಮೇಲೆ ಅವನ ಅರ್ಧ ಪಾಪದ ಫಲ ಏನಿರ್ತದೆ ಗುರುಗಳಿಗೆ ಹೋಗ್ತದೆ. ಆ ಅರ್ಧ ಪಾಪದ ಫಲ ಆ ಗುರುಗಳು ಸ್ವೀಕಾರ ಮಾಡಕ್ ರೆಡಿ ಇದ್ರೆ ಮಾತ್ರ ಅವನು ಗುರು ಆಗ್ಲಿಕ್ಕೆ ಸಾಧ್ಯ ಇದೆ.